ಪೂಜ್ಯರಿಂದ ಆಶೀರ್ವಚನ. ಎಲ್ಲ ದೈವಕ್ಕೆ ನಿಮ್ಮೆಲ್ಲಡಿಯ ಘನವೆಂದು ಸಲ್ಲಿಗೊಮ್ಮೊಮ್ಮೆ ನುತಿಪೆನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ಸದಾ ಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ, ಶ್ರೀ ಗುರು ಗವಿಸಿದ್ದೇಶನನ್ನ, ಮಹಾಮಹಿಮರಾದ ಪೂಜ್ಯ ಶ್ರೀ ಚನ್ನವೀರ ಶರಣರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ, ಅಂಧರ ಕಲ್ಯಾಣಾಶ್ರಮದಲ್ಲಿ ಧರ್ಮ ಚಿಂತನಗೋಷ್ಠಿ ಈ ಚಿಂತನಗೋಷ್ಠಿಯ ಅನುಭವದ ಸಂದೇಶವನ್ನು ನೀಡಿದ ಆತ್ಮೀಯ ಪೂಜ್ಯರು, ಶ್ರೇಷ್ಠ ವಾಗ್ಮಿಗಳು, ಅಗಡಿ ಅಕ್ಕಿಮಠದ ಶ್ರೀಮಾನಿಪ್ರ ಗುರುಲಿಂಗ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಸಂಗೀತ ಕಲಾ ಬಳಗವೇ, ಆಶ್ರಮದ ಎಲ್ಲ ಸದ್ಭಕ್ತರೇ, ತಾಯಂದಿರೇ, ಯುವಕರೇ ಹಾಗೂ ಮುದ್ದು ಮಕ್ಕಳೇ, ಅತ್ಯಂತ ಮೌಲ್ಯ ತುಂಬಿದ ವಿಚಾರಗಳನ್ನು ನಾವು ಕೇಳ್ತಾ ಬಂದ್ವಿ. ಒಂದು ಹೆಸರು, ಸಂಸ್ಕಾರ, ಅದಕ್ಕೆಲ್ಲ ನೀಡುವಾತ ಗುರುನಾಥ ಅನ್ನುವಂಥ ವಿಚಾರಗಳನ್ನು ಅನುಭವಿಸ್ತಾ ಇದ್ವಿ. ಒಂದು ಮಾತು ಬರುತ್ತದೆ, ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವ ಯೋಗಿ ಸಮರ್ಥ. ಎಷ್ಟೋ ಜನ ಮಾನುಷ ಜನ್ಮವನ್ನು ಪಡೆದುಕೊಂಡು ಸಾರ್ಥಕವನ್ನು ಮಾಡಿಕೊಳ್ಳಾರ್ದನೆ, ಹೆಜ್ಜೆಯ ಗುರುತುಗಳನ್ನು ಉಳಿಸಲಾರ್ದನೆ, ಪಶು ಪಕ್ಷಿ ಪ್ರಾಣಿಗಳಂತೆ ಬದುಕಿ ಹೋಗಿರ್ತಕ್ಕಂಥ ಜನಗಳನ್ನು ನಾವು ನೋಡಿದ್ದೇವೆ. ಶರಣರು ಹಾಗಲ್ಲ, ದಾರ್ಶನಿಕರು ಹಾಗಲ್ಲ, ಸಂತರು ಹಾಗಲ್ಲ. ಈ ದೇಹದ ಮನುಷ್ಯ ಜನ್ಮದ ಮೌಲ್ಯವನ್ನು ಕುರಿತು, ಅದರ ಮಹತ್ವವನ್ನು ಕುರಿತು ಬದುಕನ್ನು ಸಾರ್ಥಕ ಮಾಡಿಕೊಂಡು ತಮ್ಮ ಹೆಸರು ಉಳಿಯುವ ಹಾಗೆ ಇತಿಹಾಸ ಪುಟದಲ್ಲಿ ಉಳಿದು ಹೋಗಿರ್ತಕ್ಕಂಥ ಅನೇಕ ಮಹಿಮಾ ಪುರುಷರ ಘಟನೆಗಳನ್ನು ನಾವು ಕೇಳ್ತಾ ಬಂದ್ವಿ. ಒಬ್ಬ ಕವಿ ಬರೀತಾನೆ, ಈ ಜಗವನ್ನಂಬಿ ಸುಖವೇ ಇಲ್ಲ, ಪಾರು ಮಾಡೋ ದೇವ. ಈ ಜಗತ್ತು, ಈ ಭೌತಿಕ ವಸ್ತುಗಳು, ಅನಿತ್ಯವಾಗಿರ್ತಕ್ಕಂಥ ವಸ್ತುಗಳು
ನಂಬಿ ಮೋಹಿಸಿ ಪ್ರೀತಿಸಿ ಸುಖ ಇಲ್ಲ ಅಂತ. ಹಾಗಾದರೆ ಸುಖ ಅನ್ನೋದು ಬದಲಾವಣೆಯನ್ನು ಕಾಣ್ತದೆ. ನಾವೆಲ್ಲ ನೋಡ್ತಾ ಇದ್ದೇವೆ, ಈ ಗಿಡದ ಎಲೆಗಳೆಲ್ಲ ಉದುರ್ತಾವೆ ಈ ದಿನಮಾನದಲ್ಲಿ. ಅದೇ ವಸಂತ ಕಾಲ ಬಂತು ಅಂದರೆ ಹಚ್ಚ ಹಸಿರಾಗಿ ಎಲೆಯಾಗಿ ಹೂವಾಗಿ ಕಾಯಾಗಿ ತನ್ನ ಮೈಯನ್ನು ತುಂಬಿಕೊಳ್ತದೆ, ನೆರಳನ್ನು ಕೊಡ್ತದೆ, ಹೂವನ್ನು ಕೊಡ್ತದೆ, ಹಣ್ಣನ್ನು ಕೊಡ್ತದೆ. ಪ್ರಕೃತಿಯಲ್ಲಿ ಬದಲಾವಣೆಯನ್ನು ಕಾಣ್ತೇವೆ, ಸುಖ ದುಃಖಗಳಲ್ಲಿ ಬದಲಾವಣೆಯನ್ನು ಕಾಣ್ತೇವೆ. ಸುಖ ಬಂದಾಗ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು, ಇದು ಇದ್ದಂಗೆ ಇರೋದಿಲ್ಲ, ಬದಲಾವಣೆಯನ್ನು ಹೊಂದದೆ. ಏನೋ ಬಹಳ ಕಷ್ಟ ಕಾಲ ಬಂತು, ಅದು ಶಾಶ್ವತವಲ್ಲ, ಇದು ಇದ್ದಂಗಿರೋದಿಲ್ಲ, ಬದಲಾವಣೆಯನ್ನು ಹೊಂದದೆ. ತಾಳ್ಮೆಯಿಂದ ಬಂದಿರುವಂತಹದ್ದನ್ನು ಸಹಿಸಿಕೊಂಡು, ದುಃಖವಾಗಲಿ ಸಹಿಸಿಕೊಂಡು, ಸುಖ ಬಂದಾಗ ಇದು ನಿರಂತರವಾಗಿರ್ತಕ್ಕಂಥ ಸುಖ ಅಲ್ಲ ಅನ್ನುವಂಥದ್ದನ್ನು ಅರ್ಥೈಸಿಕೊಂಡು ಬದುಕುವಂಥ ಪ್ರಯತ್ನವನ್ನು ಮಾಡಿದಾಗ ನಮಗೆ ಪರಮಾನಂದದ ಪ್ರಾಪ್ತಿ ಆಗ್ತದೆ, ಪರಮ ಸುಖ ಸಿಗುತ್ತದೆ. ಮುಂದುವರೆದು ಹೇಳ್ತಾರೆ ಅವರು, ಒಂದು ಸುಖಕ್ಕೆ 100 ದುಗುಡ, ಇದುವೇ ಜಗದ ವೈಭವ. ಒಂದು ಸುಖ ಅನುಭವಿಸಬೇಕು ಅಂದರೆ 100 ತಾಪತ್ರಯಗಳು, 100 ತೊಂದರೆಗಳು, 100 ಜನರಿಗೆ ತೊಂದರೆಯನ್ನು ಕೊಟ್ಟು ಒಬ್ಬ ವ್ಯಕ್ತಿ ಸುಖವನ್ನು ಅನುಭವಿಸ್ತಾನೆ ಅನ್ನುವಂಥದ್ದನ್ನು ಬರೀತಾರೆ. ಇದು ಒಂದ ಊರೊಳಗ, ಒಂದ ಜಿಲ್ಲೆದಾಗ, ಒಂದ ರಾಜ್ಯದೊಳಗ ಐತೇನು? ಇಲ್ಲ. ಇದು ಜಗತ್ತಿನ ವೈಭವ. ಜಗತ್ತಿನಲ್ಲಿ ನಿರಂತರವಾಗಿ ನಡೀತಾ ಇದೆ, ಬೆಳಗ್ತಾ ಇದೆ. ತನ್ನ ಸಾಹಸದ ಧೈರ್ಯವನ್ನು ಅದು ಸಾಧಿಸ್ತಾ ಇದೆ. ಮುಂದುವರೆದು ಏನು ಬರೀತಾನ ಅವನು ಅಂದರೆ, ಜನರಲೇಕೆ ದೂರಲಿ ನಾನು, ಅವರ ಕಷ್ಟದಲ್ಲಿ ಇಹರು. ಇನ್ನೊಬ್ಬರಿಗೆ ಯಾಕ, ಇನ್ನೊಬ್ಬರ ಮುಂದೆ ನನ್ನ ದುಃಖವನ್ನು, ನನ್ನ ಸಮಸ್ಯೆಯನ್ನು ಹೇಳಿಕೊಳ್ಳಿ. ಅವರ ಚಿಂತೆ ಅವರಲ್ಲಿಹರು. ನನ್ನ ಚಿಂತೆ ಯಾರಿಗೆ ಮದ್ದು? ನನಗೆ ಬಂದಿರತಕ್ಕಂಥ ತಾಪತ್ರಯ, ನನ್ನ ಸಂಸಾರದಲ್ಲಿ ಆಗಿರ್ತಕ್ಕಂಥ ತೊಂದರೆಗಳು, ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗಬೇಕಾದ್ರೆ ಅದಕ್ಕೂ ಒಂದು ಗುರುತರವಾಗಿರ್ತಕ್ಕಂಥ ಸಂದೇಶವನ್ನು ನೀಡ್ತಾರೆ. ಹೇ ದೇವಾ, ನೀನೊಬ್ಬನೇ ಆತ್ಮೀಯ ಬಂಧು ಎನಗೆ, ನಿನ್ನನ್ನು ಬಿಟ್ಟು ಪ್ರೀತಿ ತೋರುವವರು ಯಾರೂ ಇಲ್ಲ ಅನ್ನುವಂಥ ನಿಷ್ಠೆ, ಏಕಾಗ್ರತೆ, ಸಮಚಿತ್ತ ಬಂದಾಗ ನಮ್ಮಲ್ಲಿ ಅಂತಹ ಪರಮ ಸುಖ, ಅಂತಹ ಪರಮ ಜ್ಞಾನ, ಅಂತಹ ಪರಮ ನೆಮ್ಮದಿಯನ್ನು ಕೊಡುವಂತಹ ಶಕ್ತಿ ಅದು ಗುರುಗಳಲ್ಲಿ, ಧರ್ಮದಲ್ಲಿ, ಸಾಹಿತ್ಯದಲ್ಲಿ, ಅನುಭವದಲ್ಲಿ
ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಮೈಲಾರದ ಬಸವಲಿಂಗ ಶರಣರು ಗುರುವಿನ ಬಗ್ಗೆ ಒಂದು ಮಾತು ಬರೀತಾರೆ. ದೊರೆವಲಿದ ಬಡವಂಗೆ ಧರೆಯ ಮನ್ನಣೆಯುಂಟು, ಶ್ರೀ ಗುರುವೆ ನೀವಲಿದ ಶರಣಂಗೆ ಸರಿ ಉಂಟೆ ಗುರುವೆ ಕೃಪೆಯ. ಒಬ್ಬ ರಾಜ ಬಡವನಿಗೆ ಆಶ್ರಯ ಕೊಟ್ಟರೆ, ಒಬ್ಬ ರಾಜ ಬಡವನಿಗೆ ಏನಾದರೂ ಸಹಾಯ ಹಸ್ತವನ್ನು ನೀಡಿದರೆ ಅವನು ತನ್ನ ಬಡತನವನ್ನು, ತನ್ನ ಕುಟುಂಬದ ವ್ಯವಸ್ಥೆಯನ್ನು ಸರಿದೂಗಿಸಬಹುದು. ಗುರುನಾಥನ ಕೃಪೆ ಆದರೆ ಅವನೊಬ್ಬ ಶರಣನಾಗ್ತಾನೆ, ಸಂತನಾಗ್ತಾನೆ, ಮಹಂತನಾಗ್ತಾನೆ. ಹಾಗಾಗಿ ಗುರುವಿನ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು. ಶ್ರೇಷ್ಠ ಗೋವಿಂದ ಭಟ್ರು ಸಿಕ್ಕರು ಅಂಥೇಳಿ ಶಿಶುನಾಳ್ ಶರೀಫ್ ಒಬ್ಬ ಶ್ರೇಷ್ಠ ಅನುಭಾವಿ ಸಂತನಾದ. ರಾಮಕೃಷ್ಣಂತ ಶ್ರೇಷ್ಠ ಪರಮಹಂಸರು ಸಿಕ್ಕರು ಅಂಥೇಳಿ ಸ್ವಾಮಿ ವಿವೇಕಾನಂದರು ಒಬ್ಬರು ಸಂತರು ಸಿಕ್ಕರು. ಹೀಗೆ ಹುಡುಕ್ತಾ ಹೋದರೆ ಯಾವುದೇ ಪರಂಪರೆಯಲ್ಲಿ ಒಬ್ಬ ಶ್ರೇಷ್ಠ ಶಿಷ್ಯ ಅದು ಹೊರಬರಬೇಕಾದ್ರೆ ಅದು ಗುರುವಿನ ಚೈತನ್ಯ, ಗುರುವಿನ ಕರುಣೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥೈಸ್ಕೊಳ್ಬೇಕು. ನಮ್ಮ ಗುರುಗಳ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಇಲ್ಲಿ ಮುಗಿಸ್ತೇನೆ. ಒಂದು ಸಾರಿ ನಮ್ಮ ಗುರುಗಳು ಗಂಗಾವತಿಗೆ ಕೊಪ್ಪಳ ಶ್ರೀಗಳ ಜೊತೆಗೆ ಪಾದಪೂಜೆಗೆ ಹೋಗಿದ್ದರು. ಅದು ಸುಮಾರು ಸಾಯಂಕಾಲ 7-7:30 ಸುಮಾರು. ಏನಾಯಿತು ಅಂತಂದರೆ, ಹೀಗೆಲ್ಲ ಒಂದು ಮನೆ ಆದಮೇಲೆ ಮತ್ತೊಂದು ಮನೆ ಹೊರಡ್ತಾ ಇದ್ರು. ಶರಣರು ಕೂಡ ಅವ್ರ ಜೊತೆಗೆ ನಡೀತಾ ಇದ್ರು. ಅವ್ರಿಗೇನೋ ಅಕಸ್ಮಾತ್ ಕಂಡಿರಲಿಲ್ಲ. ಗುರುಗಳ ನೆರಳಿನ ಮೇಲೆ ನಾನು ಕಾಲಿಡ್ತೀನಿ ಅಂತ ಹಿಂದಕ್ಕೆ ಅವರು ಹಾರಿದ್ರೆ ಆಳವಾಗಿರ್ತಕ್ಕಂಥ 25-30 ಫೀಟ್ ಬಾವಿ ಒಳಗೆ ಬಿದ್ದಿದ್ರು. ಅವರು ಏನೂ ಆಗಿದ್ದಿಲ್ಲ. ಗುರುಗಳು ಕೇಳಿದರು, ಶರಣರಿಗೆ ಏನಾಯ್ತು ನೋಡ್ರಿ ಅಂತಂದ್ರೆ, ಶಂಭೋ ಹರಹರ ಮಹಾದೇವ ಅಂಥೇಳಿ ಮೇಲೆ ಬಂದರು ಅನ್ನುವಂಥ ಇತಿಹಾಸದಲ್ಲಿ ನಾವೆಲ್ಲ ಕೇಳ್ತೇವೆ. ಸಜ್ಜಲಗುಡ್ಡದ ಶರಣಮ್ಮನವರು ಇರ್ಬೋದು, ಸೊಲ್ಲಾಪುರದ ರುದ್ರಂ ತಾಯಿ ಇರಬಹುದು, ನಾಲತ್ವಾಡದ ವೀರೇಶ್ವರ ಶರಣರಿರ್ಬೋದು. ಇವರೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಶರಣ ಪರಂಪರೆಯ ಅಗ್ರಗಣ್ಯರಾಗಬೇಕಾದ್ರೆ ಅದಕ್ಕೆಲ್ಲ ಗುರುಕೃಪೆ, ಕರುಣೆ, ಹಾರೈಕೆ, ಆಶೀರ್ವಾದ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥೈಸ್ಕೊಳ್ಬೇಕು. ಅಂಥ ಗುರುಗಳನ್ನು ನಾವೆಲ್ಲ ಪಡೆಯುವಂಥ ಪ್ರಯತ್ನ ಮಾಡಬೇಕು. ಲೌಕಿಕ ಗುರು ವಿದ್ಯೆ, ಅಕ್ಷರ ಕಲಿಸಿದರೆ, ಪಾರಲೌಕಿಕ ಗುರು ಆಧ್ಯಾತ್ಮದ, ಲೋಕದ ಜ್ಞಾನದ ಕೈದೀವಿಗೆಯಾಗಿ ನಮ್ಮನ್ನು ಬದುಕಿಸ್ತಾರೆ. ಈ ಲೋಕದಿಂದ ಮುಕ್ತರನ್ನಾಗಿ ಮಾಡುವಂಥ ಶಕ್ತಿ ಅದು ಯಾರಾಗಿದ್ದರೆ ಗುರುವಿಗೆ ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ, ಇವತ್ತು ಈ ಕಾರ್ಯಕ್ರಮದಲ್ಲಿ ಅಂತಹ ವಿಚಾರಗಳನ್ನು ನಮಗೆ ಅಗಡಿಯ ಅಕ್ಕಿಮಠದ ಪರಮ ಪೂಜ್ಯ ಗುರುಲಿಂಗ ಮಹಾಸ್ವಾಮಿಗಳು ಎಲ್ಲರಿಗೂ ತಿಳಿಯುವ ಹಾಗೆ, ಅರ್ಥೈಸಿಕೊಳ್ಳುವ ಹಾಗೆ ತಮ್ಮ ನುಡಿ ಸಂದೇಶವನ್ನು ನೀಡಿ ಸಂತೋಷಗೊಳಿಸಿದ್ದಾರೆ. ಅಂತಹ ಪೂಜ್ಯರಿಗೆ ಈ ವೇದಿಕೆಯ ಮುಖಾಂತರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಜವಾಗಲೂ ಕೂಡ ಇಂತಹ ಅನುಭವಿಗಳು ಗ್ರಾಮೀಣ ಪ್ರದೇಶದಲ್ಲಿ, ಶಹರಗಳಲ್ಲಿ ಸಂದೇಶವನ್ನು ನೀಡುವುದರಿಂದ ನಾಡು
ಸಾಹಿತ್ಯ, ಸಂಸ್ಕೃತಿ, ಧರ್ಮ ಬೆಳೀತದೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೆದು ಬಂತು ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ, ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಹೊಳೆಆಲೂರಿನ ಜ್ಞಾನಸಿಂಧು ಅಂಧ ಮಕ್ಕಳ ವಸತಿ ಶಾಲೆ ಹೊಳೆಆಲಿನವರು ಯೋಗಾಸನ, ಮಲ್ಲಕಂಬ ಅನೇಕ ಪ್ರದರ್ಶನಗಳನ್ನು ನೀಡ್ತಾ ಇದ್ದಾರೆ. ಅದು ಸುಮಾರು ಒಂದು ಅರ್ಧ ಗಂಟೆ ಕಾರ್ಯಕ್ರಮ ನಡೀತದೆ. ತಾವೆಲ್ಲರೂ ವೀಕ್ಷಣೆ ಮಾಡಬೇಕು ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಇವತ್ತು ಮಹಾಪ್ರಸಾದದ ದಾಸೋಹ ಸೇವೆಯನ್ನು ಮಾಡಿರ್ತಕ್ಕಂಥ ಶ್ರೀಮಠದ ಆತ್ಮೀಯ ಭಕ್ತರು, ಮೀಸಲು ಭಕ್ತರಾಗಿರ್ತಕ್ಕಂಥ ಮಾತೋಶ್ರೀ ಲಕ್ಷ್ಮೀಬಾಯಿ ಕೋಂ ಶಂಕರಗೌಡ್ರು ಪಾಟೀಲ್ ಶಲಬಡಿ, ಮಾಜಿ ಶಾಸಕರು, ಅವರ ಸ್ಮರಣಾರ್ಥವಾಗಿ ಅವರ ಕುಟುಂಬ ವರ್ಗದಿಂದ ಪ್ರತಿ ವರ್ಷ ಈ ಧರ್ಮಚಿಂತನ ಗೋಷ್ಠಿಯಲ್ಲಿ ದಾಸೋಹ ಸೇವೆಯನ್ನು ಸಲ್ಲಿಸ್ತಾರೆ. ಅವರಿಗೆ ಎರಡನೇದಾಗಿ ಕುಮಾರಪ್ಪ, ಚನ್ವೀರಪ್ಪ, ಹುಗ್ಗಿಶೆಟ್ಟರ್ ಹಾಗೂ ಮಕ್ಕಳು ಬೆಳಗಾಲ್ಪೇಟೆ ಇವರು ಕೂಡ ದಾಸೋಹದ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮೂರನೆಯದಾಗಿ ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಬಸವರಾಜ್ ಸಂಗಪ್ಪ ಕಿತ್ತೂರ್, ಸಾಕೀನ್ ಅಮರ್ಗೊಳ ಅವರ ಪರಿವಾರದವರು ಸೇರಿಕೊಂಡು, ರೋಹಿತ್ ಬಸವರಾಜ್ ಕಿತ್ತೂರ್ ಅವರ ಮಗ, ಅವರೆಲ್ಲ ಕುಟುಂಬ ವರ್ಗದ ಸೇರಿಕೊಂಡು ದಾಸೋಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾವು ದುಡಿದಿರ್ತಕ್ಕಂಥ ನಮ್ಮ ಪರಿಶ್ರಮದಿಂದ ಬಂದಿರತಕ್ಕಂಥದ್ರಲ್ಲಿ ಇತರರಿಗೆ ಹಂಚಿ ದಾಸೋಹ ಮಾಡಿ ಮತ್ತೊಬ್ಬರನ್ನು ತೃಪ್ತಿಪಡಿಸಿದಾಗ ಮಾತ್ರ ನಾವು ಗಳಿಸಿದ ಸಂಪತ್ತು ನಮ್ಮನ್ನು ಸೌಖ್ಯವಾಗಿ ಇಡುತ್ತದೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ, ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೀತದೆ. ನಿನ್ನೆ ಮಹಾದ್ವಾರ ಲೋಕಾರ್ಪಣೆ ಆಯಿತು. ಆ ಮಹಾದ್ವಾರದ ಸ್ಟ್ರಕ್ಚರಲ್ ಡಿಸೈನ್ ವಿನ್ಯಾಸವನ್ನು ನಮ್ಮ ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ರವಿರಾಜ್ ಸದಾನಂದ್ ಗುಡಿಸಲಮನಿ ಇಂಜಿನಿಯರ್ ಅವರು ಬೆಂಗಳೂರಲ್ಲಿ ಸುಮಾರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿ ಹೋದ ವರ್ಷದಿಂದ ಹುಬ್ಬಳ್ಳಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಆಫೀಸನ್ನು ತೆರೆದಿದ್ದಾರೆ. ಇವತ್ತು ಇಲ್ಲಿಯ ಮಹಾದ್ವಾರ ಇರಬಹುದು, ಬಳಗಾನೂರಿನಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಶಾಲೆಯ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ಅದರ ವಿನ್ಯಾಸವನ್ನು ಕೂಡ, ಹಾಗೆಯೇ ನಮ್ಮ ದಾಸೋಹ ಭವನದ ವಿನ್ಯಾಸವನ್ನು ಕೂಡ ಮುಂದಿನ ವರ್ಷಕ್ಕೆ ನಾವೆಲ್ಲ ತಯಾರು ಮಾಡಬೇಕು. ಜಯಶರಣ ಸಾಂಸ್ಕೃತಿಕ ಸಮುದಾಯ ಭವನ ಅನ್ನುವಂಥದ್ದನ್ನು 2 ಕೋಟಿ ರೂಪಾಯಿದಲ್ಲಿ ಸುಮಾರು 4,000 ಜನ ಕುಂತು ಸಭೆಯ ಸಮಾರಂಭಗಳಲ್ಲಿ ಭಾಗವಹಿಸಬೇಕು, ಜನರಿಗೆಲ್ಲ ಅನುಕೂಲ ಆಗಲಿ ಅಂಥೇಳಿ ಇಷ್ಟೆಲ್ಲ ಕಾರ್ಯಗಳಿಗೆ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಜವಾಗ್ಲೂ ನೋಡಲಿಕ್ಕೆ ಅವನು ಭಾಳ ಸಣ್ಣ ಹುಡುಗ, ಭಾಳ ಅಧ್ಯಯನವನ್ನು ಮಾಡಿದ್ದಾನೆ, ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿದ್ದಾನೆ. ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಶರಣಪ್ಪಜ್ಜ ಗುಡಿಸಲು ಮನೆಯವರ ಮರಿಮೊಮ್ಮಗ, ಅವರಜ್ಜ ಶಿವಪುತ್ರಪ್ಪ, ಅವರ ತಂದೆ ಸದಾನಂದ ಇವತ್ತು ಗುಡಿಸಲು ಮನೆತನ ಶ್ರೀಮಠದ ಮೇಲೆ ಸುಮಾರು ವರ್ಷಗಳಿಂದ ಶ್ರದ್ಧೆ ವಿಶ್ವಾಸವನ್ನು ಇಟ್ಕೊಂಡು ಗುರುಗಳ ಸೇವೆಯಲ್ಲಿ ಅವರೆಲ್ಲ ಬಂದವರು. ಅವರು ಶಾಲು, ಮಾಲೆ, ಸನ್ಮಾನ, ಸತ್ಕಾರ ಯಾವುದೂ ಬೇಡ, ಅಜ್ಜನ ಒಂದು ಆಧಾರ, ಅಜ್ಜನ ಒಂದು ಪ್ರಸಾದ ತುತ್ತು ಸಿಕ್ಕರೆ ಸಾಕು ಅನ್ನುವಂಥ ಶ್ರದ್ಧೆ ವಿಶ್ವಾಸವನ್ನು ಇಟ್ಟುಕೊಂಡಿರ್ತಕ್ಕಂಥವರು. ಆದರೆ
ಪರಿಚಯಿಸುವಂಥದ್ದು, ನೆನಪಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ, ಧರ್ಮ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಇವತ್ತು ಅವೆಲ್ಲ ಸುಮಾರು ಅವರೆಲ್ಲ ಬಂಧುಗಳು 15-20 ಜನ ಪ್ರತಿದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವ್ರಿಗೆ ನಾ ಏನು ಹೇಳೀನಿ ಅಂತಂದ್ರೆ, ಪ್ರತಿದಿನ ದಾಸೋಹ ನಡೀತದೆ. ದಾಸೋಹದಲ್ಲಿ ಪ್ರಸಾದವನ್ನು ನೀಡುವಂಥದ್ದು, ಹಾಗೆಯೇ ಇಲ್ಲಿ ಏನು ಆಶ್ರಮದಲ್ಲಿ ಕೆಲಸ ಕಾರ್ಯಗಳಿರ್ತವೆ, ಸೇವೆ ಮಾಡ್ತಕ್ಕಂಥ ಮನೋಭಾವನೆಯನ್ನು ಎಲ್ಲ ಮಕ್ಕಳು ಬೆಳೆಸ್ಕೊಳ್ಬೇಕು. ಮಕ್ಕಳಲ್ಲಿ ಇಂಥ ಉತ್ಸಾಹ ಮನೋಭಾವನೆಯನ್ನು, ಸೇವಾ ಮನೋಭಾವನೆಯನ್ನು ಬೆಳೆಸುವಂಥದ್ದು ಆಗಬೇಕು. ದಾನ ಎಷ್ಟಾದರೂ ಜನ ಕೊಡ್ತಾರೆ, ದಾನ ಹೇಗಾದರೂ ನಿರಂತರವಾಗಿ ಬರ್ತದೆ. ಸ್ವತಃ ಸೇವೆ ಮಾಡ್ತಕ್ಕಂಥ ಮನೋಭಾವನೆಯನ್ನು ಬೆಳೆಸಿಕೊಂಡಾಗ ಆ ಮನುಷ್ಯನ ವ್ಯಕ್ತಿತ್ವ ವಿಕಾಸವಾಗ್ತದೆ. ಒಂದು ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ, ಸೇವಾಧರ್ಮ ಗಹನೋ ಯೋಗಿನಾಮಪ್ಯಗಮ್ಯ. ಪುಣ್ಯಾತ್ಮರ ಮಹಾನುಭಾವರ ಸೇವೆಯನ್ನು ಮಾಡುವುದರಿಂದ ಅವೊಬ್ಬ ಯೋಗಿ ಆಗ್ತಾನೆ, ಸಜ್ಜನನಾಗ್ತಾನೆ ಅನ್ನುವಂಥ ಸಂದೇಶವನ್ನು ಹೇಳ್ತಾರೆ. ಹಾಗಾಗಿ ಮನುಷ್ಯ ಬದುಕಿನಲ್ಲಿ ಸೇವಾಕರ್ತನಾಗಿ ಬದುಕುವುದೇ ನಿಜವಾಗಿರ್ತಕ್ಕಂಥ ಜೀವನವಾಗಬೇಕು ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ, ಇಂತಹ ಮಹಾಸಭೆಯಲ್ಲಿ ಈ ಒಂದು ಚಿಂತನಗೋಷ್ಠಿಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಒಳ್ಳೆಯದಾಗಲಿ. ಸುಮಾರು ಜನಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ತಾವೆಲ್ಲ ಇಂತಹ ಮಾತುಗಳನ್ನು ಕೇಳಬೇಕು. ಆ ಮಾತುಗಳನ್ನು ನಮ್ಮ ನಡೆಯಲ್ಲಿ, ನುಡಿಯಲ್ಲಿ, ಬದುಕಿನಲ್ಲಿ ಹಾಸುಹೊಕ್ಕಾದಾಗ ಮಾತ್ರ ಜೀವನ ಸಾರ್ಥಕವಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ಹಾಡುಗಳನ್ನು ನಾ ಕೇಳ್ತಾ ಬಂದೆ. ಅಮರೇಶ್ ಗವಾಯಿಗಳವರು, ಅವರು ಜಂಬುಲ್ದಿನ್ನಿ ಮೊಮ್ಮಕ್ಕಳಂತ 2 ಹುಡುಗರು. ಅವರ ತಮ್ಮ ಅಣ್ಣಪ್ಪ ನೀನು ಅಣ್ಣ, ಅವರ ಅಣ್ಣ ಹನುಮಂತರಾಯ ಭಾಳ ಚೆನ್ನಾಗಿ ತಬಲಾ ಬಾರಿಸ್ತಾನೆ, ಭಾಳ ಚೆನ್ನಾಗಿ ಹಾಡ್ತಾನೆ. ಜಂಬುಲ್ದಿನ್ನಿಯವರು ಅಂತಂದರೆ ನಮ್ಮ ಗುಲ್ಬರ್ಗಾ ಭಾಗದಲ್ಲಿ ವಚನಗಳ ಬಗ್ಗೆ ಭಾಳ ತಾಕತ್ತಿಟ್ಕೊಂಡು ಹಾಡೋರು ಯಾರಾದರೂ ಇದ್ದರೆ ಜಂಬುಲ್ದಿನ್ನಿ ಗವಾಯಿಗಳು, ಪಂಡಿತರು, ಅವರೆಲ್ಲ ಶ್ರೇಷ್ಠ ಗಾಯಕರು. ಅಂಥವ್ರ ಮೊಮ್ಮಕ್ಕಳು ಇಲ್ಲಿ ಸಂಗೀತ ಸುಧೆಯನ್ನು ಸಲ್ಲಿಸ್ತಾರೆ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ 2ನೇ ದಿನ ಪಾದಾರ್ಪಣೆ ಚೆನ್ನಾಗಿ ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರೂ ಒಳ್ಳೆಯದಾಗಲೆಂದು ಹಾರೈಸಿ ನನ್ನ 2 ಮಾತು ವಿರಾಮ ನೀಡ್ತೀನಿ.